ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಜ್ಜಿ ಯಾಕೆ ಅಡ್ಬಾಯ್ ಆಗ್ತೀರಾ? ಮುಂದೆ ನಾನು ನನ್ನ ಸ್ವಂತ ಬ್ಯೂಟಿ ಪಾರ್ಲರ್ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಬ್ಯೂಟಿ ಪಾರ್ಲರ್? ಹೌದು ಬಾಲ, ಬ್ಯೂಟಿ ಪಾರ್ಲರ್ಗೆ ಯಾವತ್ತೂ ಡಿಮ್ಯಾಂಡ್ ಕಡಿಮೆ ಆಗಲ್ಲ. ಅದಕ್ಕೆ ಓಕೆ ಆಯಿತು, ನೀನು ಅದನ್ನೇ ಮಾಡು, ನಾನೇನೋ ನೋಡ್ಕೋತೀನಿ. ಅಲ್ಲ ಬಾಲ, ಪಾರ್ಲರ್ ಮಾಡೋದಕ್ಕೆ ಇವಳ ಹತ್ರ ದುಡ್ಡೆಲ್ಲಿದೆ? ಅದನ್ನು ನಿಮ್ಮ ತಲೆಗೆ ತರ್ತಾಳೆ. ನೀವು ಸ್ವಲ್ಪ ಹುಷಾರಾಗಿರಿ. ಏನೂ ಇಲ್ಲ, ನಾನು ಲೋನ್ ತಗೊಂಡು ಬಿಸ್ನೆಸ್ ಶುರು ಮಾಡ್ತೀನಿ. ಮೇಡಮ, ಈಗಲೇ ನಾವು ನಿನ್ನಿಂದ ಅನುಭವಿಸ್ತಾ ಇರೋದು ಸಾಕು. ಮತ್ತೆ ದುಡ್ಡು ಕಾಸಿನ ವ್ಯವಹಾರ ಕೈ ಹಾಕಬೇಡ. ಏನಜ್ಜಿ ನೀನು, ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ರು ನನಗೆ ಸಪೋರ್ಟೇ ಮಾಡ್ತಿಲ್ಲ. ನೋಡು ದಿವ್ಯಾ, ಅಜ್ಜಿ ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ನೀನು ಆಚೆ ಕಡೆ ಲೋನ್ ಎಲ್ಲ ತಗೋಬೇಡ. ನಿನಗೆ ಎಷ್ಟು ಬೇಕೋ ಹೇಳು, ನಾನೇ ಸಾಲ ಥರ ಕೊಡ್ತೀನಿ. ನೀನದನ್ನು ಬಡ್ಡಿ ಸಮೇತ ತೀರಿಸ್ಬೇಕು. ಮನೆ ಜವಾಬ್ದಾರಿ ಜೊತೆ ಅದನ್ನು ನೋಡ್ಕೊಳ್ತಾ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್ ಬಾಲ, ನೀನಾದ್ರೂ ನನ್ನ ನಂಬ್ದಿಯಲ್ಲ, ನನಗೆ ಅಷ್ಟೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ದಿವ್ಯಾ, ದಿವ್ಯಾ, ಅಲ್ಲ ಅಳಿಂದ್ರೆ, ಇಷ್ಟು ಬೇಗ ಇವಳನ್ನ ನಂಬಿ ಬಂಡವಾಳ ಹಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದು ನಿಮ್ಗೆ ಸರಿ ಅನ್ಸುತ್ತಾ? ಮತ್ತೆ ನಾನು ಸ್ವಂತವಾಗಿ ಬಿಸ್ನೆಸ್ ಮಾಡ್ತೀನಿ ಅಂದಾಗ ನೀವಿಬ್ಬರು ನನ್ನ ಕೈ ಹಿಡಿಲಿಲ್ವಾ? ಹಾಗೆ ಇದು ಕೂಡ ಇವಳಿಗೊಂದು ಅವಕಾಶ ಕೊಡೋಣ. ನಂಬಿಕೆ ಉಳಿಸ್ಕೊಡೋದು ಬಿಡೋದು ಇವಳಿಗೆ ಬಿಟ್ಟಿದ್ದು. ಇವಳು ನಿಜವಾಗ್ಲೂ ಇಷ್ಟೊಂದು ಬದಲಾಗಿದ್ದಾಳ ಅಥವಾ ಎಲ್ಲರನ್ನು ಯಾಮಾರಿಸ್ತಾ ಇದ್ದಾಳ? ಮೊದಲಿದ್ದಂತ ತಿಳ್ಕೋಬೇಕು. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದ ನೀವು ನನ್ನ ಜೊತೆ ಇದ್ದೀರಲ್ಲ? ಹೌದು ಮೇಡಮ್. ಹಾಗಿದ್ರೆ ನಾನು ಸಾಲ್ವ್ ಮಾಡಿರೋ ಕೇಸ್ಗಳ ಲಿಸ್ಟ್ ಹೇಳಿ. ಮೇಡಮ್, ಜಾನಿ ಡ್ರಗ್ ಕೇಸು, ಕಾರ್ಪೊರೇಟರ್ ವಾಟರ್ ಇಶ್ಯೂ, ಮೆಡಿಕಲ್ ಸ್ಕ್ಯಾಮು, ಉಷಾ ಕೇಸು, ಹಾಗೆ ಈಗ ಮಫ್ತಿಲಿ ಮೊಬೈಲ್ ಸ್ಕ್ಯಾಮು. ಹೀಗೆ ಹೇಳ್ತಾ ಹೋದರೆ ಸಣ್ಣ ಪುಟ್ಟ ಬೇಜಾನಿದೆ ಅಲ್ವಾ ಮ್ಯಾಮ್? ಇದನ್ನೆಲ್ಲ ಹುಡುಕಿ ಸಾಲ್ವ್ ಮಾಡಿದವಳಿಗೆ ನಿಮ್ಮ ಕೈ ಮೇಲಿರೋ ಗಾಯ ನೀವೇ ಸುಟ್ಕೊಂಡಿರೋದು ಅಥವಾ ಬೇರೆಯವ್ರು ಸುಟ್ಟಿರೋದು ಅನ್ನೋದು ಗೊತ್ತಾಗಲ್ವಾ? ನಂದಿನಿ, ಅಳಬೇಡಿ. ನಂದಿನಿ, ಅಳಬೇಡಿ. ಹೇಳಿ, ಏನು ವಿಷಯ? ಏನು ಅಂತ ಹೇಳಲಿ ಮ್ಯಾಮ್? ನಾವಿರೋ ಕೆಲಸಕ್ಕೆ ಹೊತ್ತು ಗೊತ್ತು ಒಂದು ಇರೋದಿಲ್ಲ. ಇಲ್ಲೂ ಕೆಲಸ ಮಾಡಿ ಮನೆಗೆ ಹೋದ್ಮೇಲೂ ಮಾಡೋ ಕೆಲಸ ಇದ್ದೇ ಇರುತ್ತೆ. ಯಾವತ್ತೂ ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡವಳೆ ಅಲ್ಲ ಮ್ಯಾಮ್. ಆದರೆ ನನ್ನನ್ನು ಅನುಮಾನದಲ್ಲಿ ನೋಡಿಬಿಟ್ರೆ ನಾನೇನು ಮಾಡಲಿ ಮ್ಯಾಮ್? ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮ್ಯಾಮ್. ಹಾಗಿದ್ರೆ ಇದು ನಿಮ್ಮ ಗಂಡ ಮಾಡಿದ ಕೆಲಸನಾ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಇದು ನಿಮ್ಮ ಗಂಡ ಮಾಡಿರೋ ಕೆಲಸನಾ?
ಹೌದು ಮ್ಯಾಮ್. ರುಕೋ, ನಮ್ಮ ದಿವ್ಯ ಬದಲಾಗಿದ್ದಾಳಾ ಇಲ್ವಾ ಅದನ್ನು ಹೇಗೆ ಕಂಡುಹಿಡಿಯೋದು? ನನಗಂತೂ ನಂಬೋಕ್ಕೆ ಆಗ್ತಾ ಇಲ್ಲ ಅಮ್ಮ. ಈ ಮನೇಲಿ ಇಷ್ಟು ಶಾಂತಿ ಅವಳು ಹುಡ್ದಾಗಿಂದ ಯಾವತ್ತೂ ಇದ್ದಿಲ್ಲ ಕಣೆ. ಅಷ್ಟೇ ತಾನೇ, ಮಾವನ ಜೊತೆಗೆ ಮದುವೆ ಮಾತುಕತೆನ ಶುರು ಮಾಡಿದ್ರೆ ಸಾಕು, ಅವಳು ಶಾಂತಿ ಎಲ್ಲ ಭಸ್ಮ ಆಗಿ ಉರ್ಕೊಂಡು ನನ್ನ ಮೇಲೆ ಎಗರಾಡ್ತಾಳೆ. ಬೇಕಾದ್ರೆ ಟೆಸ್ಟ್ ಮಾಡಿ. ಹಾಗತ್ಯಾ? ಈಗಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ ಕಣೆ. ಬೇಕಾದ್ರೆ ಟೆಸ್ಟ್ ಮಾಡಿ ಅಜ್ಜಿ. ನಾನು ಅವಳ ಜೊತೆಗೆ ಜಗಳ ಮಾಡಿ ತುಂಬ ದಿನ ಆಯಿತು. ನನಗೊಂದು ಚಾನ್ಸ್ ಸಿಗ್ದಾಗುತ್ತೆ. ಅಯ್ಯೋ, ನೀನು ಕಿತ್ತಾಡೋ ಸುದ್ದಿ ಅಲ್ಲ ಕಣೆ ನಾನು ಹೇಳ್ತಾ ಇರೋದು. ಅವಳು ಬದಲಾಗಿದ್ದಾಳ ಇಲ್ವಾ ಅನ್ನೋ ಸುದ್ದಿ. ಹಾಂ, ಮದುವೆ ಸುದ್ದಿ ಏನಾದರೂ ಎತ್ತಿದ್ರೆ ಅವಳು ಸುಟ್ಕೊಳ್ಳೋ ಬದಲು ನೀನು ಸುಟ್ರೆ ಕಷ್ಟ. ಮಾಡಿದ್ರು ಮಾಡ್ತಾಳೆ ಅಜ್ಜಿ. ಮತ್ತೆ ಹೇಗೆ ಅವಳು ಬದಲಾಗಿದ್ದಾಳ ಇಲ್ವಾ ಅಂತ ಕಂಡುಹಿಡಿಯೋದು? ರುಕ್ಕು ರುಕ್ಕು ಸಿಕ್ತು, ಐಡಿಯಾ ಸಿಕ್ತು. ಸೂಪರ್ ಐಡಿಯಾ ಅಜ್ಜಿ. ಪಕ್ಕ ಅವಳ ಬಂಡವಾಳ ಬಯಲಾಗುತ್ತೆ. ಹಾಂ, ಮತ್ತೆ ಅದಕ್ಕೆ ತಾನೇ ಈ ಪ್ಲ್ಯಾನು. ಏನಂತೆ? ಏನ್ ಪ್ರಾಬ್ಲಮ್ ಅಂತೆ? ಯಾಕೆ ಹೀಗೆ ಮಾಡಿದಾನೆ? ಮೇಡಮ್ ಬಿಡಿ ಮೇಡಮ್, ಇದೆಲ್ಲ ಮಾಮೂಲಿ. ಏನು ಹೇಳ್ಕೊಂಡ್ರು ಏನು ಪ್ರಯೋಜನ ಇಲ್ಲ ಮೇಡಮ್. ಹೇಳ್ಕೊಂಡ್ರೆ ಇನ್ನೂ ದೊಡ್ಡ ಸಮಸ್ಯೆನೇ ಆಗುತ್ತೆ. ನನ್ನ ಕುಟುಂಬನೇ ಹಾಳಾಗುತ್ತೆ ಮ್ಯಾಮ್. ಈಗ ನಿಮ್ಮ ಕುಟುಂಬ ಸರಿಯಾಗಿದೆ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಸರಿನೋ ತಪ್ಪೋ, ಒಂದು ಹೆಣ್ಣಿಗೆ ಗಂಡ ಅಂತ ಇರಬೇಕಲ್ವಾ ಮ್ಯಾಮ್? ಏ, ಆಗ್ತಿರೋ ದೌರ್ಜನ್ಯನೆಲ್ಲ ತಡ್ಕೊಂಡು ಇನ್ನು ಗಂಡ ಅಂತೆ ಗಂಡ. ಏನಾಗ್ತಿದೆ ಅಂತ ಹೇಳ್ತಿರೋ ಇಲ್ವೋ? ಹೇಳ್ತೀನಿ ಮ್ಯಾಮ್. ನಿನ್ನೆ ಸ್ಟೇಷನಿಂದ ಹೋದಾಗ ಸ್ವಲ್ಪ ತಡ ಆಗಿತ್ತು. ಆಚೆ ಆಟೋ ಸಹ ಸರಿಯಾಗಿ ಸಿಗಲಿಲ್ಲ ಮ್ಯಾಮ್. ಮನೆಗೆ ತಲುಪೋಷ್ಟೊತ್ತಿಗೆ 11:00 ಆಗಿತ್ತು. ಆಗ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.